ರಿಷಬ್ ಶೆಟ್ಟಿಯನ್ನ ನಂಬಿ ನೂರಾರು ಕೋಟಿ ಹೂಡಿಕೆ ಮಾಡಿದ್ಯಾಕೆ ಹೊಂಬಾಳೆ? ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ 5 ದಿನಕ್ಕಿಂತ ಹೆಚ್ಚಾಗಿದೆ. ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳನ್ನು ಅದು ಬರಿತಾ ಇದೆ. ಕೇವಲ 5 ದಿನಕ್ಕೆ ಸಿನಿಮಾ 300 ಕೋಟಿ ಕಲೆಕ್ಷನ್ ದಾಟಿದೆ. ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ ಬಂಡವಾಳವನ್ನ ತೊಡಗಿಸಿಕೊಂಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ ನೂರಾರು ಕೋಟಿ ರೂಪಾಯಿ ಬಂಡವಾಳವನ್ನ ತೊಡಗಿಸಿದೆ. ಅಷ್ಟಕ್ಕೂ ರಿಷಬ್ ಶೆಟ್ಟಿಯ ಮೇಲೆ ಹೊಂಬಾಳೆ ಇಷ್ಟೊಂದು ನಂಬಿಕೆಯನ್ನ ಇರಿಸಲು ಕಾರಣ ಏನು ಅನ್ನುವುದನ್ನ ನೋಡೋಣ. 2022ರಲ್ಲಿ ಬಿಡುಗಡೆಯಾದ ಕಾಂತಾರ ಸಿನಿಮಾಗೆ ಕೇವಲ 25 ಕೋಟಿ ಬಂಡವಾಳವನ್ನ ಹೊಂಬಾಳೆ ಹೂಡಿತ್ತು. ಆ ಸಿನಿಮಾ ಭಾರಿ ದೊಡ್ಡ ಹಿಟ್ಟಾಗಿ ಬಂಡವಾಳದ ನೂರಾರು ಪಟ್ಟು ಲಾಭವನ್ನ ಮಾಡಿಕೊಟ್ಟಿತ್ತು. ಆಗಲೇ ಕಾಂತಾರ ಸಿನಿಮಾದ ಮತ್ತೊಂದು ಭಾಗ ಘೋಷಣೆ ಮಾಡಲಾಗಿತ್ತು. ಆದರೆ ಹೊಂಬಾಳೆ 2ನೇ ಸಿನಿಮಾಗೆ 25ರಿಂದ 30 ಕೋಟಿ ಬಂಡವಾಳವನ್ನ ಹೂಡಿ ಲಾಭ ಮಾಡಿಕೊಂಡು ಕೈ ತೊಳೆದುಕೊಳ್ಳಿಲ್ಲ. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ವಿಶ್ವ ಗುಣಮಟ್ಟದ ಸಿನಿಮಾವಾಗಿ ರೂಪಿಸಲು ಕೈತೊಟ್ಟಿದೆ. ಇದಕ್ಕೂ ಮುನ್ನ ದೊಡ್ಡ ಬಂಡವಾಳವನ್ನ ಹೂಡಿ ಹ್ಯಾಂಡಲ್ ಮಾಡಿ ಗೊತ್ತಿಲ್ಲದ ರಿಷಬ್ ಶೆಟ್ಟಿ ಮೇಲೆ ಹೊಂಬಾಳೆ ಭಾರಿ ನಂಬಿಕೆಯನ್ನ ಇರಿಸಿತ್ತು. ಇದಕ್ಕೆ ಮುಖ್ಯ ಕಾರಣ ರಿಷಬ್ ಶೆಟ್ಟಿ ಹೇಳಿದ ಕಥೆಯಂತೆ. ರಿಷಬ್ ಅವರೇ ಹೇಳಿಕೊಂಡಿರುವಂತೆ ಎಷ್ಟೋ ಮಂದಿ ನಿರ್ಮಾಪಕರು ಕಥೆಯನ್ನೇ ಕೇಳುವುದಿಲ್ಲ. ಆದರೆ ನಾನು ವಿಜಯ್ ಕಿರಂಗದೂರು ಅವರಿಗೆ 15 ಬಾರಿ ಕಥೆಯನ್ನ ಹೇಳಿದ್ದೇನೆ ಅಂದಿದ್ದಾರೆ. ಕಥೆಯ ಮೇಲೆ ಪೂರ್ಣ ನಂಬಿಕೆ ಬಂದ ಬಳಿಕ ಹೊಂಬಾಳೆ ಕಥೆಯನ್ನ ನಂಬಿ ನೂರಾರು ಕೋಟಿ ಬಂಡವಾಳವನ್ನ ತೊಡಗಿಸಿದೆ. ಸಿನಿಮಾದ ಪ್ರತಿ ಭಾಗದಲ್ಲೂ ಕೂಡ ಹೊಂಬಾಳೆಯ ತಂಡ ತೊಡಗಿಸಿಕೊಂಡಂತಿದೆ. ಎಲ್ಲಾ ಕೆಲಸಗಳಲ್ಲೂ ಕೂಡ ಹತ್ತಿರದಿಂದ ಗಮನಿಸುವಂತೆ ಸಂಪೂರ್ಣ ಕ್ರಿಯೇಟಿವ್ ಸ್ವಾತಂತ್ರ್ಯವನ್ನ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ತಂಡಕ್ಕೆ ನೀಡಿತ್ತಂತೆ. ಕೇವಲ ಸಿನಿಮಾ ಮಾತ್ರ ಅಲ್ಲ, ಅತ್ಯುತ್ತಮ ಗುಣಮಟ್ಟದ ಸಿನಿಮಾ ನಿರ್ಮಾಣ ಆಗಬೇಕು ಎನ್ನುವುದೇ ಹೊಂಬಾಳೆಯ ಉದ್ದೇಶ ಆಗಿತ್ತಂತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.